ಸಿನಿಮಾದಲ್ಲಿ ಪ್ರತಿಯೊಂದು ಹಂತನೂ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಈ ಥರ ಬರ್ತಾರೆ, ತುಂಬ ಒಳ್ಳೆಯದು. 100 ಡೇಸ್ ಓಡುತ್ತೆ. ಆ್ಯಕ್ಟರ್ಸ್ ಅದು ಸೂಪರಾಗಿ ಮಾಡಿದ್ದಾರೆ. ಯಾಕಂದರೆ ಇದರಲ್ಲಿ ಪ್ರತಿಯೊಂದು ಲವ್ ಇದೆ, ಸೆಂಟಿಮೆಂಟು ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ. ವಂಡರ್ಫುಲ್ ಸೊ ತುಂಬ ಫ್ರೆಂಡ್ಶಿಪ್ ಬಗ್ಗೆ ಹೆಂಗೆ ಏನು ಅಂತ ಹೇಳ್ತಾರೆ. ಸೊ ಲವ್ಗಿಂತ ಫ್ರೆಂಡ್ಶಿಪ್ಪೇ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಫಸ್ಟ್ ಹಾಫ್ ಒಂಥರ ಫನ್ನಿಯಾಗಿ ಕ್ಯಾರೆಕ್ಟರ್ ಎಲ್ಲ ಹೇಳಿ ಕ್ಯಾರಿ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬ ಇಂಟೆನ್ಸಾಗಿ ಒಂಥರ ಇಂಟೆನ್ಸಾಗಿ ಅನಿಸುತ್ತೆ. ಇಟ್ಸ್ ನೈಸ್, ಫೀಲ್ ಗುಡ್ ಫ್ಯಾಕ್ಟರ್ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಖುಷಿ ಒಂದು ಏನು ಇಲ್ಲಾಗಿ ಕೊಟ್ಟಿದ್ದಾರೆ, ಡೈಲಾಗ್ಗಳು, ಆಮೇಲೆ ಹೊಸ ಪ್ರತಿಭೆಗಳು ಅವಕಾಶ ಕೊಟ್ಟಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಅವ್ರಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್ಸ್, ಸಖತ್ ಅವ್ರಿಗೂ ಖುಷಿಯಾಗಲಿ. ಇಡೀ ಈ ಸಿನಿಮಾ ಕನ್ನಡ ಸಿನಿಮಾ ಇಡೀ ದೇಶದಾದ್ಯಂತ ಚೆನ್ನಾಗಿ ಯಶಸ್ವಿ ಆಗಲಿ. ಹಾಗೆಯೇ ಎಲ್ಲ ಚಿತ್ರಪ್ರೇಮಿಗಳು ಥಿಯೇಟ್ರಲ್ಲಿ ಬಂದು ಈ ಮೂವಿ ನೋಡಿ ಅವ್ರಿಗೆ ಯಶಸ್ವಿ ಮಾಡಬೇಕಂತ ಕೇಳ್ಕೊಡ್ತೀವಿ. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ. ನಿಮ್ಗೇನು ಇಷ್ಟ ಆಯಿತು? ಫ್ರೆಂಡ್ಶಿಪ್ ಇಷ್ಟ ಆಯಿತು. ನಿಮ್ಮ ಸರ್ಕಲಲ್ಲಿ ಯಾವ್ದಾರು ಈ ಥರ ಸ್ಟೋರಿಗಳು ನೋಡಿದ್ದೀವಿ? ಹಾಗೆಲ್ಲ ಏನಿಲ್ಲ, ಸಮಥಿಂಗ್ ನ್ಯೂ ಇದೆ ಇದು. ಸೊ ಚೆನ್ನಾಗಿ ಸಿನಿಮಾಲಿ ಅದು ಫ್ರೆಂಡ್ಶಿಪ್ ಬಿಟ್ಕೊಡ್ಲಿಲ್ಲ, ಅದು ತುಂಬ ಇಷ್ಟ ಆಯಿತು. ಎಕ್ಸ್ಟ್ರಾಡಿನರಿ ಮೂವಿ, ಯಂಗ್ ಜನರೇಷನ್ಗೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಫ್ಯಾಮಿಲೀಸ್ಗೂ ನೋಡ್ಬೋದು. ಹುಡುಗಿರ ಫ್ರೆಂಡ್ಶಿಪ್, ಹುಡುಗರ ಫ್ರೆಂಡ್ಶಿಪ್ಗೋಸ್ಕರ ಮಾಡಿದ್ದಾರೆ. ಚೆನ್ನಾಗಿದೆ, ಬಂದು ನೋಡ್ಬೋದು ಎಲ್ಲರೂ. ಒಂದು ಕಾಲಿದೆ ಜಡೆಗೆ ನಮಗೆ ಅನಿಸಿಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಹಂಗಿರ್ಬೇಕು. ಇಟ್ಸ್ ನೈಸ್. ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಇಬ್ಬರದ್ದು ಬಾಯ್ಸ್ ಫ್ರೆಂಡ್ಶಿಪ್, ಗರ್ಲ್ಸ್ ಫ್ರೆಂಡ್ಶಿಪ್ ಎರಡು ಚೆನ್ನಾಗಿ. ಹುಡುಗಿರ ಫ್ರೆಂಡ್ಶಿಪ್ ಜಾಸ್ತಿ ದಿನ ಉಳಿಯಲ್ಲ ಅಂತಾರೆ, ಹಂಗೇನಿಲ್ಲ, ಇಬ್ಬರು ಫ್ರೆಂಡ್ಶಿಪ್ ಸೇಮೇ ನನ್ನ ಪ್ರಕಾರ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ಹೊಸಬ್ರಿಗೆ ಎನ್ಕರೇಜ್ ಮಾಡಬೇಕು. ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿರೋದು ತುಂಬ ಖುಷಿ ಆಗುತ್ತೆ. ಈಗಿನ ಜನ್ರೇಷನ್ಗೆ ಇಂಥ ಫಿಲಮ್ ಬರಬೇಕು ಅಲ್ವಾ? ಈಗಿನ ಹುಡುಗಿರು ನೋಡ್ತೀವಲ್ವಾ ಪಬ್ಲಿಕ್ಕಲ್ಲಿ, ಮುಂದೆ ಇಂಥ ಫಿಲಮ್ ತೆಗಿಬೇಕು. ಹುಡುಗರು ಚೆನ್ನಾಗಿದ್ದಾರೆ, ಒಳ್ಳೆ ಟೀಮ್ ಇದೆ, ಮುಂದೆ ಬರ್ತಾರೆ. ಒಳ್ಳೆಯದು. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಎಲ್ಲ ಕನ್ನಡ ಸಿನಿಮಾಗಳನ್ನು ನಾವು ನೋಡಬೇಕು, ಇದೇ ಥರದ್ದು ನೋಡಬೇಕು. ಯಾಕಂದರೆ ಇದೆಲ್ಲ ಆಗೋದು ನಮ್ಮ ಕಲ್ಪನಾ ಜಗತ್ತಲ್ಲಿ. ಇದೆಲ್ಲ ಒರಿಜಿನಲ್ ಆಗುತ್ತೆ ಅನ್ನೋದು ನೋಡಿದಾಗ ಅವರು ನಗ್ತಾರೆ, ಬಿದ್ದು ನಗ್ತಾರೆ. ಕೆಲವೊಂದು ಸಿಚುವೇಶನ್ನ ನೋಡಿ ನಗ್ತಾರೆ, ಕೆಲವೊಂದು ಸಿಚುವೇಶನಲ್ಲಿ ಅಳ್ತಾರೆ. ಯಾವಾಗ ಪೇರೆಂಟ್ಸ್ ಬಗ್ಗೆನೂ ಗೊತ್ತಾಗಿದೆ. ಸೊ ಎಲ್ಲರೂ ನೋಡಬೇಕು, ಈ ಥರದ ಸಿನಿಮಾ ಬರಬೇಕಾಗಿದೆ. ಥ್ಯಾಂಕ್ ಯು. ಎಕ್ಸ್ಪೆರಿಮೆಂಟಲ್ ಮೂವಿ ಇದು, ಎಲ್ಲರೂ ನೋಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಲವ್ ಸ್ಟೋರಿಗಳು ನೋಡ್ತಿರ್ತಾರೆ, ಇನ್ನೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಥರ ಬಂತು ಸಿನಿಮಾ. ಇದನ್ನು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಟ್ಸ್ ಆ್ಯಕ್ಚುಲಿ ಅದೇ ಹೇಳ್ತಿರೋದು, ನಮ್ಮ ಇಮ್ಯಾಜಿನೇಷನ್ಗೆ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಟ್ರಯಾಂಗಲ್ ಲವ್ ಸ್ಟೋರೀಸ್ಗಳು ಆಗ್ತಾನೆ ಇರುತ್ತೆ, ಆ ಥರ ಸಿನಿಮಾಗಳು ಬರ್ತಾನೆ ಇರುತ್ತೆ. ಎಲ್ಲೋ ಒಂದು ಕ್ಷಣ ಅರಸು ಮೂವಿ ನೆನಪಿಸ್ತು. ಯಾಕಂದರೆ ನಾನು ಇವ್ರಿಗೆ ಬಿಟ್ಕೊಡಲ್ಲ, ಇವ್ರಿಗೂ ಬಿಟ್ಕೊಡಲ್ಲ ಅಂದಿದ್ದೆ ನೆನಪಿಸ್ತು. ಬಟ್ ಕೊನೆಯಲ್ಲಿ ಅವನು ದುಃಖನ ಹೇಳ್ಕೊಬೇಕಂದ್ರೆ ಅಪ್ಪನ ಹತ್ರನೇ ಹೋಗಬೇಕು ಅಂದಿದ್ದು, ದಟ್ ಮೇಡ್ ಮೀ ವೆರಿ ವೆರಿ ಎಮೋಷ್ನಲ್. ಯಾಕಂದರೆ ಫ್ಯಾಮಿಲಿ ಗೊತ್ತಿಲ್ಲದಂಗೆ ಅಷ್ಟು ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ವೆರಿ ಗುಡ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಡೈರೆಕ್ಟರ್ ನಮ್ಮವರೇ. ಡೈರೆಕ್ಷನ್ ಇಸ್ ವೆರಿ ಗುಡ್. ಆ್ಯಂಡ್ ದ ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡಿರೋದು ಆ್ಯಂಡ್ ದ ಕ್ಯಾರೆಕ್ಟರ್ಸ್ನ ತೋರಿಸಿರೋ ಪ್ರಕಾರ ಆಗಲಿ, ಅದನ್ನು ಒಂದು ಟೀಮ್ ಸ್ಪಿರಿಟ್ ಅಂತ ಇರುತ್ತೆ, ಟೀಮ್ ವರ್ಕ್ ಅಂತ ಇರುತ್ತೆ. ಇಟ್ಸ್ ವೆರಿ ಗುಡ್. ಆ್ಯಂಡ್ ಇನ್ನೂ ಜಾಸ್ತಿ ಹೇಳಬೇಕು ಅಂದರೆ 100 ಡೇಸ್ ಪಕ್ಕ. ಥ್ಯಾಂಕ್ ಯು ಸೊ ಮಚ್. ಹುಡುಗಿರ ಫ್ರೆಂಡ್ಶಿಪ್ ನೀವು ಸಿನಿಮಾದಲ್ಲಿ ನೋಡಿದ್ರಲ್ಲ, ನನಗೆ ಹೇಗೆ ಅನಿಸ್ತು ಅಂದರೆ ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ಅಂದರೆ ಈ ಥರ ಫ್ರೆಂಡ್ಶಿಪ್ ಆ್ಯಕ್ಚುಲಿ ಇರಲ್ಲ. ಬಟ್ ಇದನ್ನು ಅದೇ ನಾನು ಹೇಳಿದ್ದು, ಕ್ಯಾರೆಕ್ಟರ್ಸ್ನ ಕಟ್ಟಿರುವಂಥ ಒಂದು ರೀತಿ ಇಟ್ಸ್ ವೆರಿ ಗುಡ್ ಅಂತ ಹೇಳಿದ್ದು, ಅದಕ್ಕೆ ನಾನು. ಆ್ಯಂಡ್ ಆಲ್ಸೋ ಹುಡುಗನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಲಾಸ್ಟಿಗೆ ತಗೊಂಡಿರುವಂಥ ಡಿಸಿಷನ್ ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಥ್ಯಾಂಕ್ ಯು ಸೊ ಮಚ್. ಜಡೆಗೆ ಆಗಲ್ಲ ಅಂತ ನಿಜಾನ ಸರ್? ಜಡೆಗೆ ಆಗಲ್ಲ ಅನ್ನೋದು ಅದು ನಿಮ್ಮ ಕಲ್ಪನೆಯಿಂದ ಸ್ವಲ್ಪ ಹೊರಗೆ ಬಂದರೆ ಜಡೆ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಥ್ಯಾಂಕ್ ಯು.